ಬೆಂಗಳೂರಿನಲ್ಲಿ ಒಂದಿನದ ಔಟಿಂಗು ಅಥವಾ ಹಾಲ್ಟ್ ಆಗ್ತೀವಿ ಅಂತ ಹೇಳೋದಾದರೆ ತುಂಬ ಒಳ್ಳೊಳ್ಳೆ ರೆಸಾರ್ಟ್ಗಳಿದೆ. ಅದರಲ್ಲಿ ಒಂದು ಕ್ಲಬ್ ಕಬಾನ. ಈ ಕ್ಲಬ್ ಕಬಾನ ಸ್ಪೆಷಲಿ ನಿಮಗೆ ವಾಟರ್ ಗೇಮ್ಗೋಸ್ಕರ ಇರೋದು. ತುಂಬ ಚೆನ್ನಾಗಿರುತ್ತೆ. ಹೋಗ್ತಿದ್ದ ಹಾಗೆ ಎಂಟ್ರೆನ್ಸಲ್ಲೇ ನಿಮಗೆ ಅವರು ಒಂದು ಬ್ಯಾಂಡ್ ಟೈ ಮಾಡ್ತಾರೆ. ಅದು ಕೊನೆವರೆಗೂ ನಾವು ಹೊರಗೆ ಬರೋವರೆಗೂ ಇಟ್ಕೊಳ್ಬೇಕು. ನಾವು ಕಿಟಿ ಗ್ರೂಪಿಂದ ಹೋಗಿದ್ದು ತುಂಬ ಚೆನ್ನಾಗಿ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಒಟ್ಟಾರೆ ಹೇಳಬೇಕು ಅಂದರೆ ಊಟ ಇರಬಹುದು, ಆಟದ ವ್ಯವಸ್ಥೆ, ಆಮೇಲೆ ಮೇಂಟೆನೆನ್ಸು ಎಲ್ಲವೂ ತುಂಬ ಚೆನ್ನಾಗಿದೆ. ಏರ್ಪೋರ್ಟ್ ರೋಡಲ್ಲಿರೋದಿದ್ದು, ದೇವನಹಳ್ಳಿ ಟುವರ್ಡ್ಸ್ ಇನ್ನೂ ಮೊದಲೇ ಬರುತ್ತೆ. ನಿಮಿಷಕ್ಕೊಂದೊಂದು ಫ್ಲೈಟ್ ಹೋಗ್ತಾ ಇರುತ್ತೆ. ನೋಡೋದಕ್ಕೆ ಖುಷಿ. ಫಸ್ಟ್ ಹೋಗ್ತಿದ್ದಾಗೆ ಫ್ರೆಶ್ ಬ್ರೇಕ್ಫಾಸ್ಟ್ ಇರುತ್ತೆ. ಉಪ್ಪಿಟ್ಟು, ವಡೆ, ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಬಿಸಿ ಬಿಸಿಯಾಗಿರುತ್ತೆ. ಸ್ವೀಟ್ ಕೂಡ ಇರುತ್ತೆ. ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ವಾಟರ್ ಗೇಮಿಗೆ 1 by 1 ರೆಡಿ ಆಗ್ಬೋದು. ಹೋಗಿರ್ತೀವಿ, ಯಾವುದು ಬಿಡೋದು ಬೇಡ, ಎಲ್ಲವೂ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿರುತ್ತೆ. ಹೀಗಾಗಿ ಫಸ್ಟ್ ಒಂದು ರೌಂಡು ರೆಸಾರ್ಟ್ ಟೂರ್ ಮಾಡಿದ್ವಿ. ಹೇಗಿದೆ ನೋಡೋಣ ಅಂತ. ವೇವ್ ಪೂಲ್ ಎಲ್ಲ ಕ್ಲೀನಾಗಿತ್ತು. ಅಸಲಿ ಮಜಾ ಬರೋದೇ ಈ ವಾಟರ್ ಗೇಮಲ್ಲಿ. ಆ್ಯಂಡ್ ಸ್ಪೆಷಲಿ ನೈಲಾನ್ ಕ್ಲಾತ್ನ ತೊಗೊಂಡು ಬನ್ನಿ ಅಂತ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಅದು ನಿಜ ಕೂಡ. ಯಾಕೆಂತಂದರೆ ನೈಲಾನ್ ಆದರೆ ಬೇಗ ಒಣಗುತ್ತೆ, ತೊಯ್ದರೂ ಕೂಡ ಅಂತ. ಆ್ಯಂಡ್ ಅದು ಡಿಪೆಂಡ್ ಆಗುತ್ತೆ ರೇಟು. ಕೆಲವು ಗ್ರೂಪು ಅಥವಾ ಕಾರ್ಪೊರೇಟ್ ಗ್ರೂಪು ಅಥವಾ ದೊಡ್ಡ ದೊಡ್ಡ ಗ್ರೂಪ್ ಆ ಥರ ಯೂಶ್ವಲಿ GST ಎಲ್ಲ ಸೇರಿ 1700 ಆ ಥರ ಇರುತ್ತೆ. ಅದು ಕೊಟ್ಟದ್ದಕ್ಕೂ ವರ್ತ್ ಅನಿಸುತ್ತೆ. ಯಾಕಂದರೆ ಈ ಅಮ್ಯುನಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಾಟರ್ ಗೇಮೆಲ್ಲ ಆಡೋ ಈ ಒಂದು ಮಧ್ಯ ಬ್ರೇಕಲ್ಲಿ ಚಾಟ್ಸ್ ಸರ್ವ್ ಮಾಡ್ತಾರೆ. ಸಖತ್ ಚೆನ್ನಾಗಿರುತ್ತೆ. ಅನ್ಲಿಮಿಟೆಡ್, ಅದೊಂದು ಖುಷಿ. ಯಾವುದು ಇಷ್ಟೇ ಅಷ್ಟೇ ಅಂತ ಇಲ್ಲ. ಒಂದಿಷ್ಟು ವಾಟರ್ ಗೇಮೆಲ್ಲ ಮುಗಿಸ್ಕೊಂಡ್ಬಂದು ನಾವು ಈ ಥರ ಚಾಟ್ಸ್ ತಿಂದ್ವಿ. ಎಲ್ಲ ಲೇಡೀಸು ಫ್ರೆಂಡ್ಸ್, ನಮ್ಮ ಗ್ರೂಪ್ ದೊಡ್ಡ ಗ್ರೂಪ್ ನಮ್ಮದು, ಡಿಫೆನ್ಸ್ ಗ್ರೂಪು. ಸೊ ತಿಂದುಬಿಟ್ಟು ಮತ್ತು ನೆಕ್ಸ್ಟ್ ಗೇಮ್ಗೆ ರೆಡಿ ಆದ್ವಿ. ವಾಟರ್ ಗೇಮಲ್ಲಿ ಸ್ಲೈಡ್ಸ್ ಎಲ್ಲ ತುಂಬ ಹೆದರಿಕೆ ಆಗುತ್ತೆ ಅಂತ ಆಡಿರಲಿಲ್ಲ. ಲಾಸ್ಟಿಗೆ ಫ್ರೆಂಡ್ಸ್ ಎಲ್ಲ ಧೈರ್ಯ ಮಾಡಿಬಿಟ್ಟು ಅದನ್ನು ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಎಷ್ಟು ಖುಷಿ ಬರುತ್ತೆ ಅಂತ ಹೇಳಿ ಅಂತ. ಹಾಗೆ ಭಯ ಆಗುತ್ತೆ, ಪೆಟ್ಟಾಗತ್ತೆ ಅನ್ನೋಂಥದ್ದು ಏನೂ ಇರಲ್ಲ. ಆ್ಯಂಡ್ ಇದು ಮಧ್ಯಾಹ್ನ ಲಂಚು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಸ್ಪೆಷಲಿ ಸಲಾಡ್ಗಳು. ಆ್ಯಂಡ್ ನಂಗೆ ಭಾಳ ಖುಷಿಯಾಗಿದ್ದು ಒಂದು ರೊಟ್ಟಿ ಮೇಕರ್ ಮಿಷನ್ನು. ಹ್ಯೂಜ್ ಕ್ವಾಂಟಿಟಿ ರೊಟ್ಟಿನ ಇದು ಮಾಡುತ್ತೆ. ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ತಿಂದರೆ ಖುಷಿ ಅಂದರೆ ಖುಷಿ. ಆಡಿದ ಸುಸ್ತಿಗೆ ಹಸಿವೆನೂ ಜಾಸ್ತಿ ಆಗಿತ್ತಾ. ಎಲ್ಲರೂ ಚೆನ್ನಾಗಿ ಇದನ್ನು ತಿಂದ್ವಿ. ಮತ್ತು ಒಂದು ಪುಟ್ಟ ಬ್ರೇಕ್ ತಗೊಂಡು ಇನ್ನೊಂದಿಷ್ಟು ಗೇಮ್ಗೆ ಹೋದ್ವಿ. ತುಂಬ ವೆರೈಟಿ ಗೇಮ್ಗಳಿದೆ ಇಲ್ಲಿ. ಆ್ಯಂಡ್ ಊಟನೂ ಕೂಡ ಅನ್ಲಿಮಿಟೆಡು. ಐಸ್ ಕ್ರೀಮ್ ಇರುತ್ತೆ. ಐಸ್ ಕ್ರೀಮ್ ಅನ್ಲಿಮಿಟೆಡು. ಕ್ರೌಡು ವೀಕ್ ಡೇಸಲ್ಲಿ ಜಾಸ್ತಿ ಇರೋಲ್ಲ. ನೀವೇನಾದರೂ ವೀಕೆಂಡ್ಗೆ ಹೋದರೆ ಕ್ರೌಡ್ ಅನಿಸುತ್ತೆ ಸ್ವಲ್ಪ. ಸೊ ನಿಮಗೆ ಟೈಮ್ ಇದೆ, ಬೇರೆ ಕಮಿಟ್ಮೆಂಟ್ಗಿಂತ ಒಂಚೂರು ವೀಕ್ ಡೇಸ್ ವಾಸಿ ಅನ್ನೋದಾದರೆ ನೀವು ವೀಕ್ ಡೇಸ್ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು. ನಾವು ಹೋಗಿದ್ದು ವೀಕ್ ಡೇಸಲ್ಲೇ, ಹೀಗಾಗಿ ಕ್ರೌಡ್ ಇರಲಿಲ್ಲ. ಬಟ್ ಸ್ಕೂಲ್ ಟ್ರಿಪ್ಪು ಅದು ಇದು ಬಂತು ಅಂದರೆ ಸ್ವಲ್ಪ ಕ್ರೌಡ್ ಆಗುತ್ತೆ. ಈ ಜಾಮೂನ್ ಡೆಸರ್ಟ್ ತುಂಬ ಚೆನ್ನಾಗಿತ್ತು ನೋಡಿ. ಐಸ್ ಕ್ರೀಮು, ಜಾಮೂನು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅನ್ಲಿಮಿಟೆಡ್ಡು. ಆಫ್ಕೋರ್ಸು ಇಂಥ ಪಿಕ್ನಿಕ್ಕು ಅಥವಾ ರೆಸಾರ್ಟ್ ಸ್ಟೇಗೆ ಹೋದಾಗ ಫುಡ್ ಮ್ಯಾಟ್ರ್ ಆಗುತ್ತೆ. ಒಂದು ಸೆಕೆಂಡ್ ನೋಡಿ. ಎಸ್, ಈ ಥರ ಈ ಫ್ಲೈಟ್ ನೋಡೋದೇ ಒಂದು ಖುಷಿ. ಮಕ್ಕಳ ಥರ ನಾವು ಇದನ್ನು ಎಂಜಾಯ್ ಮಾಡಿದ್ವಿ. ಅಬ್ಬಬ್ಬಾ, ಈ ಸ್ಲೈಡ್ ಮಾತ್ರ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಕ್ಲಬ್ ಕಬಾನ ನೀವು ಕೊಟ್ಟು ದುಡ್ಡಿಗೆ ವಾರ್ತು. ಆ್ಯಂಡ್ ಇನ್ನೇನು ಹೊರಡ್ತಾ ಈವ್ನಿಂಗ್ ಟೀ ಇತ್ತು, ಬಜ್ಜಿ ಇತ್ತು. ಅದೆಲ್ಲ ಕಡೆಗೂ ಮಾಮೂಲಿ ಇರುತ್ತೆ. ಬಟ್ ಇಲ್ಲೂ ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರು. ಒಂದಿನದ ಔಟಿಂಗ್ ನಮಗೆ ಖುಷಿ ಕೊಡ್ತು. ಸ್ಟೇಗೆ ಹೋಗೋರಿಗೆ ಸ್ಟೇ ಕೂಡ ಮಾಡಬಹುದು. ಅಕಾರ್ಡಿಂಗ್ ಟು ದಟ್ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಟೀ ಕುಡಿದು ಹೊರಟಿದ್ದಾಯಿತು. ಲೈಫ್ನ ಬ್ಯುಸಿ ಶೆಡ್ಯೂಲಲ್ಲಿ ಯಾವಾಗಲೂ ಒಂದು ದಿವಸ ಈ ಥರ ಔಟಿಂಗ್ ಹೋಗೋದು ಖುಷಿ ಕೊಡುತ್ತೆ. ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ನಾವು ಕಳೆಯೋ ಸಮಯ ಇದೆಯಲ್ಲ, ಅದು ಯಾವಾಗಲೂ ವರ್ತು. ಆ್ಯಂಡ್ ಫ್ಯಾಮಿಲಿ, ಕಸಿನ್ಸ್ ಮೀಟ್ ಅಂತೆಲ್ಲ ಮಾಡ್ತಿರಲ್ಲ, ಆವಾಗಲೂ ಕೂಡ ನೀವು ಇದಕ್ಕೆ ಹೋಗ್ಬೋದು. ಒಂದು ಚೇಂಜ್ ಇರುತ್ತೆ ಅಷ್ಟೇ. ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ಇಲ್ಲಿ ಹಾಲ್ಟ್ ಕಾಟೇಜ್ಗಳು ತುಂಬ ಚೆನ್ನಾಗಿದೆ. ವಿಲ್ಲಾ ಕಾಟೇಜ್ ಕೂಡ ಇದೆ ಇಲ್ಲಿ. ವಿಲ್ಲಾ ಹೌಸ್ಗಳಿದೆ. ಅದು ಕೂಡ ಇಟ್ ಡಿಪೆಂಡ್ಸ್ ಯಾವ ಥರ ನೀವು ತೊಗೊಳ್ತೀರಾ ಅಂತ. ಅದು ನಮಗೆ ಇಷ್ಟ ಆಯಿತು. ಬಟ್ ನಾವು ಹೋಗಿದ್ದು 1 ಡೇಗಾಗಿರೋದ್ರಿಂದ ತುಂಬ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಕ್ಲಬ್ ಕಬಾನ